ಮೈಸೂರು ಕೊಡಗು ಲೋಕಸಭಾ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾ ಇದ್ದಾರೆ. ಶತಾಯ ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲಿಸೋಕೆ ಸಿಎಂ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ನೋಡಿ, ಮೈಸೂರು ಕೊಡಗು ಲೋಕಸಭಾ ಅಖಾಡ ಈ ಬಾರಿ ಬಹಳಷ್ಟು ರಂಗೇರ್ತಾ ಇದೆ. ಹೇಗಾದ್ರೂ ಮಾಡಿ ಇಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಸಿಎಂ ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 12:15ಕ್ಕೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಒಂದು ಮಹತ್ವದ ಸಭೆ ಕರೆದಿದ್ದಾರೆ. ಮೈಸೂರು ಕೊಡಗು ಕೈ ಶಾಸಕರು ಮುಖಂಡರ ಜೊತೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮೈಸೂರು ಲೋಕಸಭಾ ಚುನಾವಣೆ ಕುರಿತು ಸರಣಿ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ. ಕ್ಷೇತ್ರದಲ್ಲಿ ಹೆಚ್ಚು ಮತ ಬರುವಂತೆ ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಈಗ ಆಲ್ರೆಡಿ ಹಾಸನದಲ್ಲೂ ಕೂಡ ಇದೇ ತರದೊಂದು ಮೀಟಿಂಗ್ ಮಾಡಿದ್ರು. ಇದೀಗ ಮೈಸೂರು ಪ್ರಮುಖವಾಗಿ ಈ ಬಾರಿ ಬಿಜೆಪಿಯಿಂದ ರಾಜ್ಯರಾದಂಥ ಯದುವೀರ್ ಅವರು ನಿಂತ್ಕೊಂಡಿರುವಂಥದ್ದು. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಒಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳು ಬಿಜೆಪಿಯಲ್ಲೂ ಕೂಡ ಆಗಿದೆ. ಇಲ್ಲಿ ಒಂದಷ್ಟು ಲಾಭದ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ. ಹೇಗಾದ್ರೂ ಮಾಡಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಾಯಕರುಗಳ ಜೊತೆಗೆ ಇವತ್ತು ಮೀಟಿಂಗನ್ನು ನಡೆಸಲಾಗತ್ತೆ. ಏನು ನಮಗೆ ಪ್ಲಸ್ ಪಾಯಿಂಟ್ ಇದೆ, ಏನು ಸಮಸ್ಯೆ ಇದೆ, ಏನು ಸರಿಪಡಿಸ್ಕೋಬೇಕು, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಒಂದಷ್ಟು ಸಲಹೆಗಳನ್ನು ಒಂದಷ್ಟು ಸೂಚನೆಗಳನ್ನು ಸಿಎಂ ಕೂಡ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ನ ಮೈಸೂರಿನ ಮುಖಂಡರಿಗೆ ನೀಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತು ಸಿಎಂ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಮೈಸೂರಿನಲ್ಲಿ. ಸೊ ಈ ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗುವಂತ ಸಾಧ್ಯತೆ ಇದೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಅನಿತಿ, ಇವತ್ತು ಮೈಸೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಇದರ ಮೇಲೆ ಹೆಚ್ಚಿನದಾಗಿ ನಿಗಾ ಇಟ್ಟಿರತಕ್ಕಂತ ಮುಖ್ಯಮಂತ್ರಿಗಳು ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಬೇಕಾದಂತಹ ಒಂದು ಪಣವನ್ನು ಕೂಡ ತೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಮೈಸೂರಿಗೆ ಸುಮಾರು 11:30 ವೇಳೆಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ನಂತರ 12:15ಕ್ಕೆ ಮೈಸೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸಭೆಯನ್ನ ನಡೆಸ್ತಾರೆ. ಅದು ಮೈಸೂರು ಕೊಡಗು ಶಾಸಕರುಗಳಿರಬಹುದು, ಜೊತೆಗೆ ಮಾಜಿ ಶಾಸಕರುಗಳು, ಕಾಂಗ್ರೆಸ್ನ ಮುಖಂಡರುಗಳೇನಿದ್ದಾರೆ ಇವರೊಟ್ಟಿಗೆ ಒಂದು ಮೀಟಿಂಗ್ ಅನ್ನ ಮಾಡುವ ಮುಖಾಂತರ ಈ ಒಂದು ಕ್ಷೇತ್ರದಲ್ಲಿ ಏನು ಪ್ರಬಲ ಅಭ್ಯರ್ಥಿ ಆಗಿರುವಂತಹ ಅಂದ್ರೆ ಎದುರಾಳಿ ಅಭ್ಯರ್ಥಿ ಆಗಿರುವಂತಹ ಮೈತ್ರಿ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಇರಬಹುದು, ಜೊತೆಗೆ ಚಾಮರಾಜನಗರದಲ್ಲಿ ಬಾಲರಾಜ್ ಅವರು ಇರಬಹುದು. ಈ ಪ್ರಬಲ ಇಬ್ಬರು ಅಭ್ಯರ್ಥಿಗಳ ಎದುರು ಈಗಾಗಲೇ ಏನು ಮೈಸೂರಿನಲ್ಲಿ ಇರುವಂತಹ ಎಂ ಲಕ್ಷ್ಮಣ್ ಅವರು ಇರಬಹುದು, ಕಾಂಗ್ರೆಸ್ ಅಭ್ಯರ್ಥಿ, ಇವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಜೊತೆಗೆ ಚಾಮರಾಜನಗರದ ಅಭ್ಯರ್ಥಿಯನ್ನ ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಆ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಳನ್ನ ಮಾಡಬೇಕಾಗಿದೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯ ನಾಯಕರೊಟ್ಟಿಗೆ ಮಾತುಕತೆಯನ್ನು ನಡೆಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಇವತ್ತು ಮೈಸೂರಿಗೆ ಆಗಮಿಸುವಂತಹ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ. ಜೊತೆಗೆ ಶಾಸಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಕೈ ಶಾಸಕರ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಲೀಡ್ ಬರಬೇಕು ಅಂತ ಹೇಳಿ ಈಗಾಗಲೇ ಶಾಸಕರಿಗೆ ಸೂಚನೆಯನ್ನು ಕೂಡ ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಸಭೆಯನ್ನ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಮೈಸೂರಿನಲ್ಲಿ ವಾಸ್ತವ್ಯ ಹೂಡಲಿರುವಂತಹ ಸಿದ್ದರಾಮಯ್ಯನವರು ಜೊತೆಗೆ ಈ ಎರಡೂ ಕ್ಷೇತ್ರಗಳ ಮೇಲೆ ಹೆಚ್ಚಿನದಾಗಿ ನಿಗಾ ಇಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂತ ಅಂದ್ರೆ ಕಾಂಗ್ರೆಸ್ನ ಶಾಸಕರುಗಳೇನಿದ್ದಾರೆ ಜೊತೆಗೆ ಹೆಚ್ಚಿನದಾಗಿ ಲೀಡ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಟ್ಟಿಗೆ ಮಹತ್ವವಾದಂತಹ ಒಂದು ಸಭೆಯನ್ನು ನಡೆಸುವ ಮುಖಾಂತರ ಈ ಬಾರಿ ಶತಾಯಗತಾಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳ ಈ ಒಂದು ಸಭೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ಡೀಟೇಲ್ಸ್ಗಾಗಿ.